ತುಂಬ ರೆಸ್ಟ್ರಿಕ್ಷನ್ಸ್, ಸ್ವಲ್ಪ ಫಂಬಲ್ ಆಯಿತು, ತುಂಬ ರೆಸ್ಟ್ರಿಕ್ಷನ್ಸ್ ಬಂತು, ತುಂಬ ಪ್ರಾಬ್ಲಮ್ಸ್ ಆಯಿತು ನಮ್ಮ ಪ್ರೊಡ್ಯೂಸರ್ಗೆ. ಈ ಸಿನಿಮಾ ಮುಂಚೆ ಶುರು ಮಾಡಿದಾಗ ಬಜೆಟ್ ಶೂಟಪ್ ಆಯಿತು. ನಾನು ಒಬ್ಬಳು ನಿರ್ಮಾಪಕಿ ಹಾಗೆ ನಟಿ ಆಗಿರೋದ್ರಿಂದ ನನಗೆ ನಿರ್ಮಾಪಕಿ ಆದಮೇಲೆ ಗೊತ್ತಾಯಿತು ಬಜೆಟ್ ಅಂದರೆ ಏನು ಸಿನಿಮಾ ಅದು ಅಂತ ಹೇಳಿಬಿಟ್ಟು. ಬಜೆಟ್ ಶೂಟಪ್ ಆಯಿತು, 10 ರೂಪಾಯಿ ಇರೋ ಕಡೆ 100 ರೂಪಾಯಿ ಆಯಿತು. ಆದರೂ ಆ ಮನುಷ್ಯ ಬಿಡಲಿಲ್ಲ. ಅವರು ಒಂದು ಮಾತು ಹೇಳಿದ್ರು, ನಾನು ಯಾಕೆ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದೀನಿ ಅಂತ ಹೇಳಿ. ಅವರು ಆ ದೇವಿನ ತೋರ್ಸೋದಕ್ಕೆ, ಆ ತಾಯಿನ ತೋರ್ಸೋದಕ್ಕೆ ಅವ್ರಿಗೆ ಅದೇನೋ ಹೇಳ್ತಾರೆ, ಕೇಳಕ್ಕೆ ಹೋದಾಗ ಅವರೇ ನಾಯಕ ನಟನಾಗಿ ಅಭಿನಯಿಸಬೇಕು ಅಂತ ಹೇಳಿಬಿಟ್ಟು ಅವ್ರ ಕಡೆಯಿಂದ ಒಂದು ಇಂಟಿಮೇಷನ್ ಬಂತು ದೇವ್ರ ಕಡೆಯಿಂದ. ಸೊ ಹಾಗಾಗಿ ಆ ರೀಸನ್ಗೆ ಅವರೇ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಸೊ ಇಷ್ಟೆಲ್ಲ ಕಷ್ಟಗಳ ಮುಖಾಂತರನೂ ಅವರು ಇವತ್ತು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ತುಂಬ ವರ್ಷಗಳಾದಮೇಲೆ. ಇದು ತುಂಬ ಖುಷಿ ತರುವಂಥ ವಿಷಯ. ಅದಕ್ಕೆಲ್ಲ ನಮ್ಮ ಸಪೋರ್ಟ್ ಆಗಲಿ, ನಿಮ್ಮ ಸಪೋರ್ಟ್ ಆಗಲಿ ಬೇಕೇ ಬೇಕು. ಆಮೇಲೆ ನನಗೆ ತುಂಬ ಜನ ಫೋನ್ ಮಾಡ್ತಿದ್ರು, ಮೆಸೇಜಸ್ ಮಾಡ್ತಾಯಿದ್ರು, ಮೇಡಮ್ ಏನು ಮೇಡಮ್ ನೀವು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಏನು ಯಾಕೆ ಅಂತೆಲ್ಲ ಕೇಳ್ತಾಯಿದ್ರು. ಸರ್, 15 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ನಾನು ಹಸಿವಿರೋ ಕಲಾವಿದೆ. ನಾನು ದಯವಿಟ್ಟು ಇದನ್ನು ಫೋಕಸ್ ಮಾಡಿ ನೋಡ್ಕೊಳ್ಳಿ. ನಾನು ತುಂಬ ಹಸಿವಿರೋ ಕಲಾವಿದೆ. 15 ವರ್ಷ ಆದರೂ ನನಗೆ ಒಂದು ಬ್ರೇಕು ಇಂಡಸ್ಟ್ರಿಯಲ್ಲಿ ಸಿಕ್ಕಿಲ್ಲ. ನನಗೆ ಅಂತ ಬರೋ ಸಿನಿಮಾಗಳನ್ನ ನಾನು ಯಾವುದೂ ತಳ್ಳಲ್ಲ ಸರ್. ಯಾಕಂದರೆ ಹಸಿವಿರೋ ಕಲಾವಿದೆಗೆ ಚಿತ್ರಾನ್ನ ಕೊಟ್ಟರು ಸರಿ, ಬಿರಿಯಾನಿ ಕೊಟ್ಟರೆ ಇನ್ನೂ ಖುಷಿ, ಹೊಟ್ಟೆ ತುಂಬ ತಿಂತೀನಿ. ಯಾವ ಸಿನಿಮಾಗಳು ಬಂದ್ರೂ ಒಂದು ಬಜೆಟ್ಸ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದರೆ ಡೇಟ್ಸ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಹೊಸಬ್ರಿಗೆ ಸಿನಿಮಾ ಮಾಡೋದೇ ಗೊತ್ತಿರಲ್ಲ. ಸೊ ಇಷ್ಟೆಲ್ಲ ಒಂದು ಪ್ರಾಬ್ಲಮ್ಸ್ ಇದ್ರೂ ನಾನು ಸಾಲ್ವ್ ಮಾಡ್ಕೊಂಡು ನಾನು ಸಿನಿಮಾ ಮಾಡ್ತೀನಿ ಅಂಥ ಕಲಾವಿದೆ ನಾನು. ಸೊ ಆ ಒಂದು ಮೈಂಡ್ ಸೆಟ್ ಇರಬೇಕಾದ್ರೆ ನನಗೆ ಸಿಕ್ಕಿದ ಸಿನಿಮಾ ಸಿಂಹಾಪುರಿಯ ಸಿಂಹ. ನಾನು ಓಕೆ ಅಂದೆ, ಸರ್ ಐ ಡೂ ಇಟ್. ನಾನೊಬ್ಳು ಕಲಾವಿದೆ, ನಾನು ಅವ್ರ ಜೊತೆ ಮಾಡಲ್ಲ, ಇವ್ರ ಜೊತೆ ಮಾಡಲ್ಲ, ಆ ಪಾತ್ರ ಮಾಡಲ್ಲ, ಈ ಪಾತ್ರ ಮಾಡಲ್ಲ ಅಂತ ಹೇಳಿದ್ರೆ ನಾನು ಕಲಾವಿದೆ ಆಗೋಕ್ಕೆ ಲಾಯಕ್ಕೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಟ್ರೆಸ್ ಆಗೋಕ್ಕೆ ಲಾಯಕ್ಕಿಲ್ಲ. ಆ್ಯಂಡ್ ಹೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರ್ ಅನ್ನದಾತರು, ನಾನು ಇಷ್ಟು ಸಿನಿಮಾಗಳಲ್ಲಿ 27 ಸಿನಿಮಾ ಮಾಡಿದ್ದೀನಿ. ಇಷ್ಟು ಸಿನಿಮಾದಲ್ಲಿ ನಾನು ಏನು ಪೇಮೆಂಟ್ ತೊಗೊಂಡು ಇದೊಂದೇ ಸಿನಿಮಾದಲ್ಲಿ ಆ ಪೇಮೆಂಟ್ ಅವ್ರು ನನಗೆ ಕೊಟ್ಟರು. 4-5 ಸಿನಿಮಾ ಪೇಮೆಂಟ್ ಇದೊಂದು ಸಿನಿಮಾದಲ್ಲಿ ನನಗೆ ಕೊಟ್ಟರು. ಆ್ಯಕ್ಚುಲಿ ಅಲ್ಲ, ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಕನ್ವಿನ್ಸ್ ಮಾಡಿದ್ರು ಅಂತಲ್ಲ ಹೇಳ್ತಾ ಇರೋದು, ಯಾಕಂದರೆ ಆ ಟೈಮಲ್ಲಿ ಆ ಕಷ್ಟದಲ್ಲಿ ಅವ್ರು ನಮಗೆ ಸಹಾಯ ಮಾಡಿದ್ರು. ಸೊ ಇದೊಂದು ಕ್ಲಾರಿಟಿ ಕೊಡ್ತೀನಿ, ಯಾಕಂದ್ರೆ ನಂಗೆ ತುಂಬ ಟ್ರೋಲ್ಸ್ ಬರ್ತಿದೆ, ಸಿಕ್ಕಾಪಟ್ಟೆ ಟ್ರೋಲ್ಸ್ ಆಗಲಿ ಎಲ್ಲ ಮೆಸೇಜಸ್ ಆಗಲಿ ಬರ್ತಿದೆ. ಎಲ್ಲೋ ಒಂದು ಕಡೆ ಭರವಸೆ ಸರ್. ಏನಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸಿನಿಮಾ ನನಗೆ ಯಾವ ರೀತಿಯಿಂದನಾದರೂ ಬ್ರೇಕ್ ಕೊಡಬಹುದಾ, ಒಂದು ರಾಜಾಹುಲಿ ಥರ, ಒಂದು ಶಕ್ತಿ ಥರ, ಒಂದು ರಾಗಿಣಿ IPS ಥರ, ಈ ಥರ ಒಂದು ನನಗೆ ಬ್ರೇಕ್ ಸಿಗ್ಬೋದು ಅನ್ನೋ ಒಂದು ಚಿಕ್ಕ ಕನಸು ನನಗಷ್ಟೇ. ಅದೇ ರೀಸನಿಂದ ನಾನು ಬರೋ ಯಾವ ಸಿನಿಮಾನೂ ಬಿಡಲ್ಲ. ಸೆಕೆಂಡ್ ಥಿಂಗ್, ಫೈನಲ್ ಥಿಂಗ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರೀಸೆಂಟಾಗಿ ರಾಜ್ವಿ ಶೆಟ್ಟಿ ಸರ್ ಒಂದು ಮಾತು ಹೇಳಿದ್ರು, ಸಿನಿಮಾಗೆ ಬೇಕಾಗಿರೋದು ಕಂಟೆಂಟ್, ಆಕಾರ ಆಗಲಿ ವಿಕಾರ ಆಗಲಿ ಅಲ್ಲ. ಆಕಾರ ವಿಕಾರ ನೋಡ್ಕೊಂಡಿದ್ರೆ ಇವತ್ತು ತಿಥಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಿಗೆ ಸೇರ್ತಾ ಇರಲಿಲ್ಲ, ಒಂದು ಮೊಟ್ಟೆಯ ಕತೆ ಲೆಜೆಂಡ್ ಆಗ್ತಾ ಇರಲಿಲ್ಲ. ಸೊ ಅದನ್ನು ನಂಬಿರೋ ಕಲಾವಿದೆ ನಾನು. ಸೊ ಎಲ್ಲ ಕಲಾವಿದ್ರಿಗೂ ಅದನ್ನೇ ಹೇಳ್ತೀನಿ, ಅದೆಲ್ಲ ಟ್ರೋಲ್ ಪೇಜಸ್ಗೂ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನೆಕ್ಸ್ಟ್ ಸಿನಿಮಾನೂ ಅಷ್ಟೇ, ಯಾರ ಜೊತೆ ಅಭಿನಯಿಸು ಅಂದರೂ ಅಭಿನಯಿಸ್ತೀನಿ, ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಸರ್. ನನಗೆ ಐ ಆಮ್ ಲುಕಿಂಗ್ ಫಾರ್ ದ ಹೋಪ್ಸ್ ಆ್ಯಂಡ್ ಬೆಸ್ಟ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಇದ್ದಾರಲ್ಲ ನಮ್ಮ ಸರ್, ಅವರು ನೋಡೋಕ್ಕಷ್ಟೇ ದೈತ್ಯ. ಅವ್ರ ಮಗು, ಅವ್ರ ಮಾತು, ಅವ್ರ ನಡವಳಿಕೆ, ಅವ್ರ ಮಗುವಿನಂಥ ಮನಸ್ಸಿರೋ ವ್ಯಕ್ತಿ. ಆ್ಯಕ್ಚುಲಿ ಒಬ್ರಿಗೂ ಕೆಟ್ಟದ್ದು ವಯಸ್ಸಿಲ್ಲ. ಅವ್ರ ಪ್ರೊಡಕ್ಷನಲ್ಲಿ ನಾವು ಏನು ಊಟ ಮಾಡಬೇಕು ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗ್ತಿತ್ತು, ಯಾಕಂದ್ರೆ ಅಷ್ಟು ಥರದ ಅಡುಗೆ ಮಾಡಿಸ್ತಿದ್ರು. ನಾವು ಹೆಣ್ಮಕ್ಳು ಬಂದಿದ್ದೀವಿ ಅಂತ ಹೇಳಿ ಅವ್ರ ಮನೆ ಮಕ್ಳ ಥರನೇ ನಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಬರ್ತಿದ್ರು ಮ್ಯಾಮ್. ನಮಗೆ ಒಂದು ಟೈಮಲ್ಲೂ ನನಗೆ ಎಲ್ಲೋ ಒಂದು ಕಡೆ ನಾನು ಹೀರೋಯಿನ್ ಅನ್ನೋ ಫೀಲ್ ಬಂದಿಲ್ಲ, ಅವ್ರ ಮನೆ ಮಗಳು ಅನ್ನೋ ಫೀಲಿಂಗೇ ಬಂತು. ಅಂಥ ಒಳ್ಳೆ ಮನುಷ್ಯ. ಆ ಮನುಷ್ಯಂಗೆ ನಿಜವಾಗ್ಲೂ ಹೇಳ್ತೀನಿ ಒಳ್ಳೇದಾಗಬೇಕು. ಯಾಕಂದರೆ ಈ ಸಿನಿಮಾ ಚೆನ್ನಾಗಾಯಿತು ಅಂತಂದರೆ ಆ ಮನುಷ್ಯ ಇನ್ನೊಂದು 100 ಜನಕ್ಕೆ ಅನ್ನ ಕೊಡ್ತಾರೆ. ನಮ್ಮ ಅನ್ನದಾತರು, ನಾವೆಲ್ಲ ಬದುಕಿರೋದೇ ಪ್ರೊಡ್ಯೂಸರ್ಸ್ಗಳಿಂದ. ಓಕೆ, ಅವ್ರಿಗೆ ಒಳ್ಳೇದಾಗಬೇಕು ಸರ್. ದಯವಿಟ್ಟು ಸಿನಿಮಾ ನೋಡಿ. ಪ್ರೆಸ್ಸು ಮೀಡಿಯಾ ಈಸ್ ಅ ವೆರಿ ಕ್ರೌನ್ ಆಫ್ ದ ಮೂವಿ. ನಾನು ಎಲ್ಲ ಇದರಲ್ಲೂ ಅದನ್ನೇ ಹೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ನನಗೂ ಮತ್ತು ನಮ್ಮ ಇಡೀ ಸಿಂಹಾಪುರಿಯ ಸಿಂಹ ಚಿತ್ರತಂಡಕ್ಕೂ ಸಪೋರ್ಟ್ ಮಾಡಿ. ನಮಸ್ತೆ. ಯಾವುದು ಸರ್, ಯಾವುದು ಮ್ಯಾಮ್? ರಿಲೀಸ್ ಆಗಿರೋದು ಇದುವರೆಗೂ ಒಂದು 16 ಮೂವೀಸ್ ರಿಲೀಸ್ ಆಗಿದೆ ಮ್ಯಾಮ್. ಗವಿಪುರ ಶಕ್ತಿ, ರಾಗಿಣಿ IPS, ಕ್ರೇಜಿ ಲೋಕ, ರಾಜಾಹುಲಿ, ನವರಂಗಿ, ಆದಿಪರಾಶಕ್ತಿ, ರೀಸೆಂಟಾಗಿ ಹಕ್ಕೋರ, ಹಲೋ ಮಾಮ, ಮಳೆ ನಿಲ್ಲುವವರೆಗೂ, ತಮಿಳಲ್ಲಿ ಸೋಕು ಸುಂದರಂ, ಈಸನ್, ಸುಂದರ ಪಾಂಡ್ಯನ್ ಇನ್ನೂ ಇದೆ ಮ್ಯಾಮ್ ಲಿಸ್ಟಲ್ಲಿ. ಯಾವುದ್ರಲ್ಲಿ? ಇದರಲ್ಲಿ ಹೀರೋಯಿನ್ ಮ್ಯಾಮ್,
ನಾನು ನಾಯಕ ನಟಿ. ನಂದು 2 ಶೇಡ್ಸ್ ಬರುತ್ತೆ. ಒಂದು ಹಿಸ್ಟಾರಿಕಲಲ್ಲಿ ಬರುತ್ತೆ ಮ್ಯಾಮ್, ಫ್ಲ್ಯಾಶ್ ಬ್ಯಾಕಲ್ಲಿ ಹಿಸ್ಟಾರಿಕಲಲ್ಲಿ ಬರುತ್ತೆ. ಪ್ರೆಸೆಂಟ್ ಆರ್ಕಿಯೋಲಜಿಸ್ಟ್ ಪಾತ್ರ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಈ ಪಾತ್ರದಿಂದನೇ ಸಿನಿಮಾ ಕತೆ ಶುರುವಾಗೋದು. ಅವಳು ನನ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಜಾಸ್ತಿ. ಆ ಒಂದು ಜಾಗನ ಹುಡುಕೊಂಡು ಹೋಗ್ತಾಳೆ ಆ್ಯಕ್ಚುಲಿ, ಸಿನ್ಸ್ ಶೀಸ್ ಅ ಆರ್ಕಿಯೋಲಜಿಸ್ಟ್ಗೆ ಗೊತ್ತಿರುತ್ತೆ ಆ್ಯಕ್ಚುಲಿ ಹೇಗೆ ಏನು ಅಂತ ಹೇಳ್ಬಿಟ್ಟು. ಅವರು ಈ ಒಂದು ಪಾತ್ರ ಮಿಕ್ಕಿದ ಪಾತ್ರಗಳನ್ನ ಲೀಡ್ ಮಾಡುತ್ತೆ ಮ್ಯಾಮ್ ಕತೆ, ಆ ಥರ. ಎಸ್ ಮ್ಯಾಮ್, ಥ್ಯಾಂಕ್ ಯು.